ಸ್ಮರಿಸಿಕೊಂಡು ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇಂದಿನ ದಿವಸ ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೂ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಆತ್ಮೀಯ ಎಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರೇ, ನಿಮ್ಮ ತಾಳ್ಮೆ ನಾನು ಪರೀಕ್ಷೆ ಮಾಡೋದಿಲ್ಲ. ನೀವೆಲ್ಲರೂ ಭಾಳ ಯಾವಾಗ ಆಟಗಳ ಆರಂಭ ಆಗ್ತಾವಂತಕ್ಕಂಥ ಕುತೂಹಲದಲ್ಲಿದ್ರಿ. ಒಂದು ಚೆನ್ನಾಗಿ ನೀವು ನೆನಪಿಡಬೇಕು, ಜೀವನದಲ್ಲಿ ಯಾರೇ ಎಷ್ಟೇ ಸಾಧನೆ ಮಾಡಿರ್ಬೋದು, ಮಾಡ್ತಿರ್ಬೋದು, ಆ ಸಾಧನೆಗೆ ಎಲ್ಲ ರೀತಿ ಜವಾಬ್ದಾರಿ ಸ್ಥಾನ ಮೇಲೆ ಇದ್ದವರಿಗೆ ಸಾವಿರ ಸಮಸ್ಯೆಗಳಿರ್ತವೆ. ಆ ಸಾವಿರ ಸಮಸ್ಯೆಗಳನ್ನು ಒಂದು ಎದುರಿಸ್ತಕ್ಕಂಥ ಶಕ್ತಿ ಅದು ಎಲ್ಲಾದ್ರೂ ಇದ್ದರೆ ಅದು ಕ್ರೀಡೆಯಿಂದ ಮಾತ್ರ ಸಾಧ್ಯ. ಆ ಕ್ರೀಡೆ ಯಾರು ಜೀವನದಲ್ಲಿ ಅಳವಡಿಸ್ಕೋತಾರೋ ಅಂಥವ್ರು ಎಲ್ಲರೂ ಅದನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯ ಶಕ್ತಿಯನ್ನು ಹೊಂದುತ್ತಾರೆ. ಈ ದಿಶೆಯಲ್ಲಿ ತಾವೆಲ್ಲರೂ ದಿನ ಇವತ್ತು ಆಟಗಳಿದ್ದಾಗ, ಈಗ ಪ್ರಪಂಚದ ಒಂದು ಒಲಿಂಪಿಕ್ಸ್ ನಡೀತದೆ, ಎಂತೆಂಥ ಪದಕಗಳನ್ನು ನಮ್ಮ ದೇಶದವರು ತಗೋತಾರೆ. ಬೇರೆ ಬೇರೆ ರಾಷ್ಟ್ರದವರು ಎಷ್ಟು ಚಿನ್ನದ ಪದಕಗಳನ್ನು ತಗೋತಾರೆ. ಅದಕ್ಕೆ ಕಾರಣ ಏನು ಅಂದರೆ ಅದರ ಹಿಂದೆ ಅವ್ರ ಪರಿಶ್ರಮ ಇದೆ. ಇವತ್ತು ನಮ್ಮ ಭಾರತ ಕೂಡ ಒಂದು ಮುಂಚೂಣಿಯಲ್ಲಿ ಮೊದಲಿನಕ್ಕಿಂತ ಹೆಚ್ಚಿನ ಪದಕನ ತೆಗೆದುಕೊಳ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ನಿಮ್ಮೆಲ್ಲರಿಗೂ ಅಪ್ಪೋರ ಕಳಕಳಿ. ಬಹುತೇಕ ಈ ಭಾಗದಲ್ಲಿ ನಮ್ಮ ಮೊಟ್ಟ ಮೊದಲು ಗ್ರಾಮೀಣ ಭಾಗದಲ್ಲಿ, ಗಡಿ ಭಾಗದಲ್ಲಿ ಶಿಕ್ಷಣ ಸಂಸ್ಥೆ ಆರಂಭ ಮಾಡಿ ಗುಣಮಟ್ಟದ ಜೊತೆ, ಶಿಕ್ಷಣದ ಗುಣಮಟ್ಟದ ಜೊತೆ ಸಂಸ್ಕಾರ, ಕಲೆ, ಸಾಹಿತ್ಯ, ಕ್ರೀಡೆ ಎಲ್ಲ ಕ್ಷೇತ್ರದಲ್ಲಿ ಮಕ್ಕಳು ಭವಿಷ್ಯ ಉಜ್ವಲ ಮಾಡಬೇಕಂತಕ್ಕಂಥ ಕಳಕಳಿ ಇಟ್ಟುಕೊಂಡೇ ಅಪ್ಪವರು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಶಿಕ್ಷಣ ಸಂಸ್ಥೆ ಇವತ್ತು 40 ಮಕ್ಕಳದಿಂದ ಆರಂಭ ಆಗಿದೆ. 20,000 ಮಕ್ಕಳ ಅಧ್ಯಯನ ಮಾಡ್ತಾ ಇದ್ದಾರೆ. ಅಂದರೆ ನಿಜಕ್ಕೂ ಇದು ಒಂದು ಎಲ್ಲರಿಗೂ ಒಂದು ರೀತಿ ಶಿಕ್ಷಣ ಸಂಸ್ಥೆ ಹೆಸರು ಕೇಳಿದ್ರೆ ಒಂದು ರೀತಿ ಪೂಜನೀಯ ಭಾವ. ಅದಕ್ಕೆಲ್ಲ ಕಾರಣ ಏನು? ಪೂಜ್ಯರು ಆ ಶಿಕ್ಷಣ ಮೇಲೆ ಇದ್ದಂಥ ಕಾಳಜಿ, ಕಳಕಳಿ, ವಿಶೇಷವಾಗಿ ಗಡಿ ಭಾಗದಿಂದ ಇವತ್ತು ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರ ಮಟ್ಟಕ್ಕೂ ಮಕ್ಕಳದು ಫಲಿತಾಂಶ ಬರ್ತಾ ಇದೆ ಅಂದರೆ ಅದಕ್ಕೆಲ್ಲ ಅಪ್ಪೋರು ವಿಶೇಷ ಕಾಳಜಿನೇ ಅದಕ್ಕೆ ಕಾರಣ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ತಮ್ಮದೆಲ್ಲ ಒಂದು ಸಾಧನೆ ಯಶಸ್ವಿಯಾಗಲಿ. ಸೋಲೆ ಗೆಲುವಿನ ಸೋಪಾನ, ಎಲ್ಲ ಗೆದ್ದವರೇ ಅಂತಿದ್ದು ಆಗೋದಲ್ಲ, ಸೋತವ್ರು ಕೂಡ ಮುಂದಿನ ದಿನಮಾನಗಳಲ್ಲಿ ಅವರು ಗೆಲ್ತಕ್ಕಂಥ ಸಾಮರ್ಥ್ಯವನ್ನು ಆ ಸೋಲೆ ಒಂದು ಪಾಠ ಕಲಿಸ್ತದೆ. ಆ ದಿಶೆಯಲ್ಲಿ ನೀವೆಲ್ಲರೂ ಒಳ್ಳೆ ರೀತಿ ಆಟ ಆಡ್ರಿ, ಒಳ್ಳೆ ರೀತಿಯಿಂದ ನೀವೆಲ್ಲರೂ ಆಟಗಳನ್ನು ಮೈಗೂಡಿಸ್ಕೊಳ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಇವತ್ತು ಒಂದೇ ದಿನ ಆಟ ಅಲ್ಲ, ದಿನ ನಿತ್ಯ ನೀವು ಒಟ್ಟಾರೆ ಯಾರು ಆಡಿಸ್ತಾರೋ, ಯಾರು ಏನು ಮಾಡ್ತಾರೋ ಗೊತ್ತಿಲ್ಲ, ನೀವು ದಿನ ಬೆಳಗ್ಗೆ ಅಥವಾ ಸಾಯಂಕಾಲ ಹೊತ್ತಿದ ಏನಾದರೂ ಆಟಗಳನ್ನು ನೀವು ಅಳವಡಿಸ್ಕೊಂಡ್ರೆ ನಿಮ್ಮ ಶರೀರ, ಮನಸ್ಸು, ಆರೋಗ್ಯ ಎಲ್ಲವೂ ಚೆನ್ನಾಗಿರ್ಬೇಕಾದ್ರೆ ಅದಕ್ಕೆ ಆಟಗಳೇ ಕಾರಣ. ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಈ ಸಂಭ್ರಮಕ್ಕೆ ನಾವು ಹೇಳಿದ ತಕ್ಷಣ ಬಹಳ ಪ್ರೀತಿಯಿಂದ ಇಲ್ಲೇನು ವೇದಿಕೆ ಮೇಲೆ ಎಲ್ಲರೂ ಕುಂತಿದ್ದಾರೆ, ಅವರೆಲ್ಲರಿಗೆ ಅಪಾರ ಪೂಜ್ಯರ ಮೇಲೆ, ಮಠದ ಮೇಲೆ ಅಪಾರ ನಿಷ್ಠೆ, ಭಕ್ತಿ ಹೊಂದಿದವರು ಎಲ್ಲರಿದ್ದಾರೆ. ಅವ್ರ ಕಾಳಜಿ, ನಿಷ್ಠೆ, ಆ ಒಂದು ಇಷ್ಟೆಲ್ಲ ಅಪ್ಪವ್ರ ಕಾರ್ಯಗಳಿಗೆ ಯಶಸ್ವಿಗೆ ಒಂದು ದೊಡ್ಡ ಶಕ್ತಿ ಆಗಿದವರು ಎಲ್ಲರೂ ಇದ್ದಾರೆ. ಅವರೆಲ್ಲರಿಗೂ ಚಪ್ಪಾಳೆ ತಟ್ಟಿ ನೀವು ಅಭಿನಂದಿಸಬೇಕು. ಎಲ್ಲರಿಗೂ ಶರಣು ಶರಣ. ಅಂತೆಯೇ ಸಂತೋಷ್ ಶ್ರೀಮಳೆ, ಉದ್ಯಮಿಗಳು ಸಂತೋಷ್ ಶ್ರೀಮಳೆ ಬೆಂಗಳೂರು, ಅವರಿಗೂ ಪೂಜ್ಯರಿಂದ
ಇದೀಗ ಒಂದು ಆಶೀರ್ವಾದವನ್ನು ಈ ಸಮಾರಂಭದಲ್ಲಿ ನೀಡುತ್ತಿದೆ. ನಿಮ್ಮದೇ ಅದ ರೀ ಮೇನ್. ಸಂತೋಷ್ ಶ್ರೀಮಳೆ, ಉದ್ಯಮಿ, ಬೆಂಗಳೂರು. ಅಂತೆಯೇ ಅವರ ಜೊತೆಯಲ್ಲಿ ಆಗಮಿಸಿರುವಂಥ ರಾಘವೇಂದ್ರ ಸರ್ ಅವರಿಗೂ ಸಹ ಈ ಶುಭ ಸಂದರ್ಭದಲ್ಲಿ ಪೂಜ್ಯರಿಂದ ಆಶೀರ್ವಾದ. ಇದೀಗ ಈ ಕ್ರೀಡಾಕೂಟದ ಕೊನೆಯದಾಗಿ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಅವರಿಂದ ಆಶೀರ್ವಾಣಿಯನ್ನು ನಾವೆಲ್ಲ ಕೇಳೋಣ. ತದನಂತರ ಪ್ರತಿಜ್ಞಾ ವಿಧಿಯೊಂದಿಗೆ ಆಟವನ್ನು ಪ್ರಾರಂಭಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಸದ್ಗುರುಗಳನ್ನು ಸ್ಮರಿಸಿಕೊಂಡು ಇಲ್ಲಿ ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರಿಗೂ ಎಲ್ಲ ಗಣ್ಯ ಮಾನ್ಯರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು. ಮಕ್ಕಳೇ, ಒಂದು ಕಡೆ ಒಬ್ಬರು ಹೇಳ್ತಾರೆ, ಮ್ಯಾನ್ ಹ್ಯಾಸ್ ಎ ಕಾಂಪೋನೆಂಟ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್. ಮನುಷ್ಯ ಶರೀರ, ಮನಸ್ಸು, ಆತ್ಮದಿಂದ ಒಡಗೂಡಿದ್ದಾನೆ. ಶರೀರಕ್ಕೆ ಏನು ಬೇಕು? ಅನ್ನ, ಆಟ ಬೇಕು. ಮನಸ್ಸಿಗೇನು ಬೇಕು? ಜ್ಞಾನ ಬೇಕು. ಭಾವಕ್ಕೇನು ಬೇಕು? ಧ್ಯಾನ ಬೇಕು. ಆತ್ಮಕ್ಕೆ ಧ್ಯಾನ ಬೇಕು. ಅನ್ನ, ಆಟ, ಜ್ಞಾನ, ಧ್ಯಾನ, ಈ ಮೂರು ಯಾರು ಪಡ್ಕೊಳ್ತಾರ ಅದು ಪರಿಪೂರ್ಣ ಜೀವನ ಆಯ್ತದ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಚಂದ ಅಭ್ಯಾಸ ಮೇಲೆ ಏಕಾಗ್ರತೆ ಬರಬೇಕಾದ್ರೆ ಚಂದ ಆಟನೂ ಆಡಬೇಕು. ಅಂದರೆ ಅಭ್ಯಾಸದಲ್ಲಿ ಏಕಾಗ್ರತೆ ಬರ್ತದೆ. ನೀವು ನಿಮ್ಮ ಮನ್ಯಾಗ ಒಂದು ಚಾಕು ಇರ್ತದೆ, ಆ ಚಾಕು ಕೆಲಸ ಕೊಡಬೇಡ್ರಿ, ಇಲ್ಲ ಒಂದು ಮಾಡ್ದಾಗ ಬಿಟ್ಟು ಹಾಕಿರಿ. ಅದು ಒಂದು 2 ತಿಂಗಳು ಆದಮೇಲೆ ಅದಕ್ಕೆ ನೋಡ್ರಿ ಅದು ಉಪಯೋಗ ಬರ್ತದೇನ್ರಪ್ಪ? ಬರಲ್ಲ. ಈ ಶರೀರ ಹಾಗೆ. ಇದಕ್ಕೆ ಆ ಚಾಕುಗೆ ನೀವು ಕಟ್ ಮಾಡ್ಕೊತಾ ಇರ್ರಿ, ಅದು 1 ವರ್ಷ ಆದ್ರೂ ಏನೇನಾಗಲ್ಲ. ಅದು ಹೆಂಗಿರ್ತದೆ ಮತ್ತೆ ಚಮಕಾಸ್ತದೆ. ಅದು ಕಟ್ ಮಾಡ್ಕೊತಾ ಹೋದಂಗೆ ಅದು ತೇಜ್ ಆಗ್ತದ, ಹೊಳಪು ಬರ್ತದೆ. ನೀವು ಅದಕ್ಕೆ ಕೆಲಸ ಕೊಡಬೇಡ್ರಿ, ಅದು ಜಂಗಟ್ತದ, ಅದು ಮೂಲ್ಯಾಗ ತಿಪ್ಪೆಗೆ ಹಾಕಬೇಕಾಯ್ತದೆ. ಅದೇ ರೀತಿ ಶರೀರ ಅವಯವಗಳು ಹಾಗೆ. ಯಾರು ಚಂದ ಬಳಸ್ತಾರ ಅವು ಚಮಕಾಸ್ತಿರ್ತಾವ ಅಂತ ತಿಳ್ಕೊರಿ ನೀವೆಲ್ಲ. ಯಾರು ಬಳಸಲ್ರಿ ಅವು ಕುಂತರು ಹೇಳಕ್ಕೆ ಬರಲ್ಲ, ಎದ್ದು ಕೂಡ್ಲಾಕ ಬರಲ್ಲ, ಹಂಗೆ ಆಗ್ತಿರ್ತಾವೆ. ಅದಕ್ಕೆ ಹಾಗಾಗಬಾರ್ದಂದ್ರೆ ನಾವು ಬಾಲ್ಯದಿಂದಲೇ ಯುವಕರಿದ್ದಾಗಲೇ ಸ್ವಲ್ಪ ಆಟ ಪಾಠ ಎಲ್ಲನೂ ಮಾಡ್ತಾ ಇರಬೇಕು ಅಂತ. ಅದಕ್ಕೆ ನಮಗೆಷ್ಟು ಓದು ಬರಹದೆಷ್ಟು ಮಹತ್ವನೋ ಆಟನೂ ಅಷ್ಟೇ ಮಹತ್ವ. ನಮ್ಮ ಶಾಲೆಗಳಲ್ಲಿ, ನಮ್ಮ ಸಂಸ್ಥೆಗಳಲ್ಲಿ ನಾ ಅವಾಗ ಹೇಳ್ತಿರ್ತೀನಿ, ಅಭ್ಯಾಸಕ್ಕೆ ಮಹತ್ವ ಕೊಡ್ತಾರೆ. ಅಕಾಡೆಮಿಕ್ ನಮ್ಮದೆಲ್ಲ ಭಾಳ ಪ್ರಸಿದ್ಧಿ ಆಗ್ಯದ, ಆದರೆ ಆಟದಲ್ಲಿನೂ ಅಷ್ಟೇ ಪ್ರಸಿದ್ಧಿ ಆಗಬೇಕು ಅಂತ ನಾ ಅವಾಗ ಹೇಳ್ತಾ ಇರ್ತೀನಿ. ಅದನ್ನು ಪರಿಪೂರ್ಣವಾಗಿ ಆಚರಣೆಯಲ್ಲಿ ಕ್ರೀಡಾ ಶಿಕ್ಷಕರೆಲ್ಲರೂ ಅದಾರ, ಅವರೆಲ್ಲ ಆಚರಣೆಯಲ್ಲಿ ತರಬೇಕು ಅಂತ ಒಂದು ಮಾತನ್ನು ಹೇಳಿ ಮತ್ತೊಮ್ಮೆ ಮಕ್ಕಳಿಗೆಲ್ಲರಿಗೂ ಶುಭ ಹಾರೈಸಿ, ಜಗಳ ಆಟದಲ್ಲಿ ಯಾರು ನಿರ್ಣಾಯಕರು ಯಾರು ಇರ್ತಾರಲ್ಲ ಅವರೇ ಅಂತಿಮ ನಿರ್ಣಾಯಕರು. ಹೊರಗಿನವರಿಗೆ ಮಾಡಿದೆ, ನಿಮ್ಮವರಿಗೆ ಮಾಡಿದೆ. ಅದೇ ಅಂದ್ರೆ ನಮ್ಮವ್ರು ಅಂದ್ರೆ ಎಲ್ಲರೂ ನಮ್ಮವರೇ. ಅದು ನಮ್ಮ ಶಿಕ್ಷಕರು ಅಂದ್ರೆ ಅವ್ರ ಸಾಲಿಗೆ ಪ್ಲಸ್ ಪಾಯಿಂಟ್ ಮಾಡ್ಕೊತಾರೆ. ಹಂಗಾಗಬಾರ್ದು ಅಂತ ಆ ದೃಷ್ಟಿಯಿಂದ ಕೇಳಿ. ನಿರ್ಣಾಯಕರೆಲ್ಲ ಪಾರದರ್ಶಕವಾಗಿ ಮಾಡ್ತಾರೆ. ಅವ್ರು ಏನು ನಿರ್ಣಯ ಕೊಡ್ತಾರೆ ಅದು ಎಸ್, ಅದಕ್ಕೆ ವಾದ ವಿವಾದ ಚರ್ಚೆ ಏನು ಇರಂಗಿಲ್ಲ ಅನ್ನೋ ಮಾತನ್ನು ತಿಳಿಸಿ ಮತ್ತೊಮ್ಮೆ ಶಾಂತ ರೀತಿಯಿಂದ ಆಟ ಆಡ್ರಿ ಅಂತ ಹೇಳಿ ಎಲ್ಲರಿಗೂ ಶುಭ ಹಾರೈಸಿ 2 ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ನಮ್ಮ ಶ್ರೀ ಚನ್ನಬಸವೇಶ್ವರ ಗುರುಕುಲ ಪ್ರೌಢಶಾಲಾ ವಿದ್ಯಾರ್ಥಿನಿ ಸಂಸ್ಕೃತಿ ಅನಿಲ್ ಪಾಟೀಲ್ ಸರ್ ಪ್ರತಿಜ್ಞಾವಿಧಿ ಬೋಧನೆ.
ಅಂತೆಯೇ ಪ್ರತಿಜ್ಞಾ ವಿಧಿ ಸ್ವೀಕಾರವನ್ನ ಒಂದು ನಿಮಿಷ. ಇಲ್ಲಿ ಶಾಮ್ವೆಲ್ ಮತ್ತು ಸಚ್ಚಿದಾನಂದ್ ಅವರಿಬ್ಬರು ಎದುರುಗಡೆ ಆರ್ಟ್ ಮಾಡಿದಾರಲ್ಲ, ಅಲ್ಲಲ್ಲಿ ನೀವು ಕಾಣ್ತಾ ಇದ್ದಾರೆ ನೋಡ್ರಿ. ಸುಮಾರು ಒಂದು ವಾರದಿಂದ ಕೆಲಸ ಮಾಡ್ತಿದ್ದಾರೆ ಅವರು, ರಾತ್ರಿ ಹಗಲನ್ನದೇ. ಭಾಳ ಚೆಂದಾಗಿ ಆರ್ಟಿಸ್ಟ್ ನಮ್ಮ ಗುರುಕುಲದ ಶಿಕ್ಷಕರು ಇಬ್ಬರು ನಮ್ಮ CBSE ಸ್ಟಾಫ್ ಅದರ ಪೂಜ್ಯರಿಂದ ಆಶೀರ್ವಾದನ ಪಡಿಬೇಕಂತ ಅವ್ರಿಗೆ ಕೊಡ್ತಾ ಇದ್ದೀವಿ. ಇಲ್ಲಿ ಆಟಗಳೆಲ್ಲ ಭಾಳ ಅಪ್ಪರು ಹೇಳಿದಾಗೆ ಈ ನಿರ್ಣಾಯಕರು ಭಾಳ ಅನುಭವಿಗಳಿದ್ದಾರೆ. ಭಾಳ ನಿರ್ಣಯನ ಅವರು ಒಳ್ಳೆ ರೀತಿಯಿಂದ ನೀಡ್ತಾರೆ. ಅದು ಎಲ್ಲರೂ ನಾವು ಪಾಸಿಟಿವ್ ಆಗಿ ಸ್ವೀಕರಿಸಬೇಕು ಅಂತಕ್ಕಂಥ ಮಾತನ್ನು ತಿಳಿಸಿ, ಇಲ್ಲಿ ನಡೀತಕ್ಕಂಥ ಕ್ರೀಡೆಯಲ್ಲಿ ಕಬಡ್ಡಿಯಲ್ಲಿ ಯಾರು ಪ್ರಥಮ ಬರ್ತಾರೋ ಅವರಿಗೆ 5,000 ರೂಪಾಯಿಯನ್ನ ಸೋಮನಾಥಪ್ಪ ಅಷ್ಟಿಯವರು ನೀಡ್ತಾರೆ. ಅವರಿಗೆ ಚಪ್ಪಾಳೆ ತಟ್ಟಿ ಅಭಿನಂದಿಸ್ತಾರೆ. ಇದೀಗ ಕ್ರೀಡಾ ಪ್ರತಿಜ್ಞಾ ವಿಧಿ ಬೋಧನೆ ಸಂಸ್ಕೃತಿ ವಿದ್ಯಾರ್ಥಿನಿ ಮಾಡ್ತಾಳೆ. ಅದನ್ನು ತಾವೆಲ್ಲ ವಿದ್ಯಾರ್ಥಿಗಳು, ಅನಿಲ್ ಕುಮಾರ್ ಪಾಟೀಲ್ ಸರ್, ವಿದ್ಯಾರ್ಥಿಗಳನ್ನ ನಿಲ್ಲಿಸ್ತಿರಲ್ಲ, ಅವರ ಒಂದು ಕರೆಯ ಮೇರೆಗೆ ವಿದ್ಯಾರ್ಥಿಗಳು ತಾವೆಲ್ಲ ಸ್ಥಳದಲ್ಲಿ ಎದ್ದು ನಿಂತು ಎಲ್ಲ ಶಾಲಾ ಧ್ವಜವನ್ನು ಹಿಡಿದಿರುವಂಥ ವಿದ್ಯಾರ್ಥಿ ನಾಯಕರು ಮುಂದೆ ಬರಬೇಕು. ನಮ್ಮ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ನ ಅಡಿಯಲ್ಲಿ ನಡೆಯುವ ವಿವಿಧ ಅಂಗಸಂಸ್ಥೆಗಳ ಶಾಲಾ ವಿದ್ಯಾರ್ಥಿ ನಾಯಕರು ತಮ್ಮ ಧ್ವಜವನ್ನು ಹಿಡಿದು ಮುಂಭಾಗದಲ್ಲಿ ನಿಂತುಕೊಳ್ಬೇಕು. ಕ್ರೀಡಾ ಪ್ರತಿಜ್ಞಾ ವಿಧಿ ಬೋಧನೆ ನಡೆಯುತ್ತದೆ. ಈ ಶುಭ ಸಂದರ್ಭದಲ್ಲಿ ತಾವು ಸಹ ಕ್ರೀಡಾ ಪ್ರತಿಜ್ಞೆ ಬೋಧಿಸುವ ಸಂಸ್ಕೃತಿಯ ಮಾತುಗಳಿಗೆ ತಾವು ಸಹ ಅದನ್ನು ನುಡಿಯಬೇಕು. ಕೈಗಳನ್ನು ಮುಂದಕ್ಕೆ ಚಾಚಿ, ಕಾಲುಗಳು ಸಹ ಬಲಗಾಲುಗಳು ಮುಂದಕ್ಕೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಇದೀಗ ಕ್ರೀಡಾ ಪ್ರತಿಜ್ಞಾ ಬೋಧನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 2025-26ನೇ ಸಾಲಿನ ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟರ್ ದೇವರ ಅಮೃತ ಮಹೋತ್ಸವ ನಿಮಿತ್ತ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ಭಾಲ್ಕಿ ಅಡಿಯಲ್ಲಿ ನಡೆಯುವ ವಿವಿಧ ಅಂಗಸಂಸ್ಥೆಗಳ ವಿದ್ಯಾರ್ಥಿಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಗುಣವಾಗಿ ನಿಷ್ಠೆ ಮತ್ತು ಕ್ರೀಡಾ ಮನೋಭಾವದಿಂದ ನಮ್ಮ ಸಂಸ್ಥೆಯ ಘನತೆ ಹಾಗೂ ಕ್ರೀಡೆಯ ಉನ್ನತಿಗೋಸ್ಕರ ಭಾಗವಹಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ ಬಸವೇಶ. ಇಲ್ಲಿಗೆ ಈ ಒಂದು ಕ್ರೀಡಾಕೂಟದ ಸಭಾ ಕಾರ್ಯಕ್ರಮ ಮುಕ್ತಾಯ. ಮತ್ತೊಮ್ಮೆ ಎಲ್ಲ ಗಣ್ಯರಿಗೆ, ಅಧಿಕಾರಿ ಮಹೋನ್ನತರಿಗೆ, ಪೂಜ್ಯರಿಗೂ ಹಾಗೂ ಆಗಮಿಸಿರುವಂಥ ಎಲ್ಲ ಮುಖ್ಯ ಅತಿಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ, ಮಾಧ್ಯಮ ಮಿತ್ರರಿಗೂ ಹಾಗೂ ವರದಿಗಾರರಿಗೂ ಸಂಪಾದಕರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಇದೀಗ ಆಟ. ಎಲ್ಲ ಪೂಜ್ಯರನ್ನ, ಪರಮ ಪೂಜ್ಯರ ಪಾದಗಳಿಗೆ ಸಾಷ್ಟಾಂಗವನ್ನು ಅರ್ಪಿಸಿ, ಪರಮ ಪೂಜ್ಯರನ್ನ ಹಾಗೂ ಎಲ್ಲ ಗಣ್ಯ ಮಹನೀಯರನ್ನ, ಅತಿಥಿಗಳನ್ನ, ಉದ್ಯಮಿದಾರರನ್ನ, ಎಲ್ಲ ಪತ್ರಿಕಾ ಮಾಧ್ಯಮದವರನ್ನ, ಎಲ್ಲ ವಿದ್ಯಾರ್ಥಿಗಳನ್ನ ಸರ್ವರಿಗೂ ಅನಂತ ಅನಂತ ಶರಣುಗಳನ್ನ ಸಮರ್ಪಿಸುತ್ತಾ, ಈಗ ವಾಲಿಬಾಲ್ ಮೊದಲಿಗೆ ಹನುಮಂಟಪ್ಪ ಪ್ರೌಢಶಾಲೆ ಸಂತೂರ್ ವರ್ಸೆಸ್ ಚನ್ನಬಸವೇಶ್ವರ ಗುರುಕುಲ ಪಬ್ಲಿಕ್ ಸ್ಕೂಲ್ ಸ್ಟೇಟ್ ತಂಡದವರು ವಾಲಿಬಾಲ್ ಕೋರ್ಟ್ನಲ್ಲಿ ನಿಂತ್ಕೊಳ್ಬೇಕು. ಉಳಿದವರು ಸ್ವಲ್ಪ ಹೊರಗಡೆ ನಿಂತ್ಕೊಳ್ಬೇಕು. ಆಮೇಲೆ ನಿರ್ಣಾಯಕರ ತಂಡ ದೇವದಾಸರು ಮತ್ತು ಅವ್ರ ತಂಡದ ದಯವಿಟ್ಟಲ್ಲಿ ಬರಬೇಕಾಗಿ ನಾನು ಕೇಳ್ಕೊತಾ ಇದ್ದೇನೆ. ಅದೇ ರೀತಿ ಕಬಡ್ಡಿಯಲ್ಲಿ ಸಂಗಮೇಶ್
ಚನ್ನಬಸವೇಶ್ವರ ಗುರುಕುಲ CBSE ಕಡೆಯಾಳ ಸೇರಿ ಸಂಗಮೇಶ್ವರ ಪ್ರೌಢಶಾಲೆ ಬಾಲ್ಕಿ ಇವರು ನಿಂತ್ಕೊಳ್ಬೇಕು. ಕಬಡ್ಡಿ ಪ್ರೌಢಶಾಲಾ ವಿಭಾಗ ಚನ್ನಬಸವೇಶ್ವರ ಗುರುಕುಲ CBSE ಕಡೆಯಾಳ ವರ್ಸೆ ಸಂಗಮೇಶ್ವರ ಪ್ರೌಢಶಾಲೆ ಬಾಲ್ಕಿ ಅಲ್ಲಿ ಕಬಡ್ಡಿ ಮ್ಯಾಚ್ ಮೇಲೆ ಆಟ ನಡೀತಿದೆ. ಅಲ್ಲಿ ನಿರ್ಣಾಯಕರಾಗಿ ಮಾಣಿಕರಾವ್ ಬಿರಾದಾರ್, ಪ್ರತಾಪ್ ಕೋಣೆ, ಮಾರುತಿ ಗೋನಾಳ್ಕರ್, ಮಲ್ಲಪ್ಪ ಮಾಲಾರ್, ಅಮಿಷಾಬಾಯಿ, ಶೇಖ್ ಸಲೀಂ. ದಯಮಾಡಿ ಕಬಡ್ಡಿ ಅಂಗಣಕ್ಕೆ ಹೋಗಬೇಕು. ಪರಮ ಪೂಜ್ಯರು ಎಲ್ಲರೂ ಅಲ್ಲಿ ಬರ್ತಾ ಇದ್ದಾರೆ. ಈಗಾಗಲೇ ವಾಲಿಬಾಲ್ ಪ್ರೌಢಶಾಲಾ ವಿಭಾಗ ಅಲ್ಲಿ ದೇವದಾಸ್ ಮೇತ್ರಿ ಅವರಿದ್ದಾರೆ. ನಮ್ಮ ಅನುಭವ ಮಂಟಪ ಪ್ರೌಢಶಾಲೆಯ ಸಂತೂರ್ ಚನ್ನಬಸವೇಶ್ವರ ಗುರುಕುಲ ಸ್ಟೇಟ್ ಕಡ್ಯಾಳ ಈ ಶಾಲೆಯ ಮಕ್ಕಳು ವಾಲಿಬಾಲ್ ಅಂಕಣದಲ್ಲಿ ಹಾಜರಿರಬೇಕು. ಈಗಾಗಲೇ ಪರಮ ಪೂಜ್ಯರು ವಾಲಿಬಾಲ್ ಅಂಕಣ ಉದ್ಘಾಟನೆಗಾಗಿ ಆಗಮಿಸಲಿದ್ದಾರೆ. ದಯಮಾಡಿ ಜಲೀಲ್ ಸರ್, ದೇವದಾಸ್ ಸರ್, ನಮ್ಮ ರಂಗರಾವ್ ಜಾಧವ್ ಸರ್, ಸಂಜಯ್ ಟಿ ಮೇತ್ರೆ ಸರ್ ತಾವೆಲ್ಲರೂ ಪರಮ ಪೂಜ್ಯರು ಆಗಮಿಸ್ತಾ ಇದ್ದಾರೆ ವಾಲಿಬಾಲ್ ಅಂಕಣ ಕಡೆ. ಅದೇ ರೀತಿ ಮಹಾಲಿಂಗ ದೇವರು, ಅದೇ ರೀತಿ ಸೋಮನಾಥ ಪಸ್ತೂರಿ ಅವರು ದಯಮಾಡಿ ವಾಲಿಬಾಲ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಈ ಆಟನ ಕ್ರೀಡಾಕೂಟ ಉದ್ಘಾಟಿಸಬೇಕು. ಅನುಭವ ಮಂಟಪ ಪ್ರೌಢಶಾಲೆಯ ಸಂತಪುರ್ ವರ್ಸೆಸ್ ಅವರ ಜೊತೆಯಲ್ಲಿ ಶ್ರೀ ಚನ್ನಬಸವೇಶ್ವರ ಗುರುಕುಲ ಸ್ಟೇಟ್ ಕರಡ್ಯಾಳ ವಾಲಿಬಾಲ್ ಆಟಗಾರರು ವಾಲಿಬಾಲ್ ಅಂಕಣದಲ್ಲಿ ಹಾಜರಾಗಿರಬೇಕು. ಅದೇ ರೀತಿ ಖೋಖೋ ಬಾಯ್ಸ್ ಡಾಕ್ಟರ್ ತೊಂಟದ ಸಿದ್ದಲಿಂಗ ಪ್ರೌಢಶಾಲೆ ಬೀದರ್, ವಿ.ಕೆ. ಪಾಟೀಲ್ ಕಟಕ ಚಿಂಚೋಳಿ ಇವೆರಡರ ನಡುವೆ ಖೋಖೋ ಉಮಾಕಾಂತ್ ಕೊಳಜೇವಾಲೆ, ವಿನೋದ್ ಅಳವ, ನರ್ಸಿಂಗ್ ಇಂಗ್ಳೆ ದಯಮಾಡಿ ತಾವು ಖೋಖೋ ಅಂಕಣದಲ್ಲಿ ಹಾಜರಾಗಿರಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ದಯಮಾಡಿ ನಮ್ಮ ಉಮಾಕಾಂತ್ ಕೊಳಜೇವಾಲೆ, ನರ್ಸಿಂಗ್ ಇಂಗ್ಳೆ, ವಿನೋದ್ ಅಳವ ತಾವೆಲ್ಲರೂ ಖೋಖೋ ಆಟವನ್ನು ಪ್ರಾರಂಭಿಸಬೇಕು. ಡಾಕ್ಟರ್ ತೊಂಟದ ಸಿದ್ದಲಿಂಗ ಪ್ರೌಢಶಾಲೆ ಬೀದರ್, ವಿ.ಕೆ. ಪಾಟೀಲ್ ಕಟಕ್ ಚಿಂಚೋಳಿ ಬಾಯ್ಸ್ ಖೋಖೋ ಪ್ರೌಢಶಾಲಾ ವಿಭಾಗ ದಯಮಾಡಿ ಖೋಖೋ ಅಂಕಣದಲ್ಲಿ ಹಾಜರಾಗಿರಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಈಗಾಗಲೇ ಪರಮ ಪೂಜ್ಯರಿಂದ ಈ ವಾಲಿಬಾಲ್ ಆಟ ಉದ್ಘಾಟನೆ ಆಗ್ತಾಯಿದೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ಪರಮ ಪೂಜ್ಯರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟ ದೇವರ ಅಮೃತ ಮಹೋತ್ಸವದೊಂದಿಗೆ ಈ ಕಾರ್ಯಕ್ರಮ ನಿಮಿತ್ತ ಸವಿನೆನಪಿಗಾಗಿ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದೆ. ಅದಕ್ಕಾಗಿ ಪರಮ ಪೂಜ್ಯರ ಒಂದು ಅಮೃತ ಹಸ್ತದೊಂದಿಗೆ ಈ ವಾಲಿಬಾಲ್ ಆಟ ಉದ್ಘಾಟನೆ ಆಗ್ತಲಿದೆ. ಅದೇ ರೀತಿ ಈ ಎಲ್ಲಾ ಕ್ರೀಡಾಕೂಟ ಬಹಳ ಅಚ್ಚುಕಟ್ಟಾಗಿ ನೆರವೇರಲು ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಪರಮ ಪೂಜ್ಯ ಗುರುಬಸವಪಟ್ಟ ದೇವರು ಸಹ ವಾಲಿಬಾಲ್ ಅಂಕಣದ ಕಡೆ ಆಗಮಿಸಲಿದ್ದಾರೆ. ಇದಾದ ನಂತರ ಕಬಡ್ಡಿ ಆಟ ಮಣಿಕರಾವ್ ಸರ್ ಪರಮ ಪೂಜ್ಯರಾಗಿರ್ತಾ ಇದ್ದಾರೆ. ಅಲ್ಲಿ ಕಬಡ್ಡಿ ಆಟದಲ್ಲಿ ಸೂಬೆ ಗುರುಕುಲ್ CBSE ಕಲ್ಯಾಣ ಸಂಗಮೇಶ್ವರ ಪ್ರೌಢಶಾಲೆ ಬಾಲ್ಕಿ ದಯಮಾಡಿ ಕಬಡ್ಡಿ ಅಂಕಣದಲ್ಲಿ ಅಂಕಣದಲ್ಲಿ ಹಾಜರಾಗಿರಬೇಕು. ಬಾಲಕರ ಪ್ರೌಢಶಾಲಾ ವಿಭಾಗ ಕಬಡ್ಡಿ ಬಾಲಕರ ಪ್ರೌಢಶಾಲಾ ವಿಭಾಗ ಧನ್ಯವಾದ. ಜೋರಾದ ಚಪ್ಪಾಳೆ ಪರಮ ಪೂಜ್ಯರಿಂದ ಈಗಾಗಲೇ ವಾಲಿಬಾಲ್ ಆಟ ಉದ್ಘಾಟನೆ ಆಗ್ತಾ ಇದೆ. ಹಾಗೆಯೇ ಪರಮ ಪೂಜ್ಯರಾಗಿರ್ತಕ್ಕಂಥ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟ ದೇವರ ಒಂದು ಅಮೃತ ಹಸ್ತದಿಂದ ಈಗಾಗಲೇ ಆಟ ಪ್ರಾರಂಭವಾಗಿದೆ. ಈಗ ಪರಮ ಪೂಜ್ಯರಾಗಿರ್ತಕ್ಕಂಥ ಗುರುಬಸವಪಟ್ಟ ದೇವರು ಸರ್ವಿಸ್ ಮಾಡುವುದರ ಮೂಲಕ ವಿದ್ಯುಕ್ತವಾಗಿ ಕ್ರೀಡಾಕೂಟಕ್ಕೆ ಚಾಲನೆ ನೀಡುತ್ತಿದ್ದಾರೆ. ದಯಮಾಡಿ ಎಲ್ಲರೂ ಕ್ರೀಡಾಪಟುಗಳು ನಿರ್ಣಾಯಕರು ಈ ಸಹಕರಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಮಣಿಕರಾವ್ ಸರ್ ಅಲ್ಲಿ ರೆಡಿ ಮಾಡಿ ಪರಮ ಪೂಜ್ಯರಾಗಿರುತ್ತಲಿದ್ದಾರೆ. ಕಬಡ್ಡಿ ಆಟಕ್ಕೆ ಗುರುಕುಲ್ CBSE ಸಂಗಮೇಶ್ವರ ಪ್ರೌಢಶಾಲೆ ಬಾಲ್ಕಿ ಕಬಡ್ಡಿ ಹೈಸ್ಕೂಲ್ ಪ್ರೌಢಶಾಲೆ ವಿಭಾಗದ ಬಾಲಕರ ಅಂಕಣದಲ್ಲಿ ಹಾಜರಾಗಿರಬೇಕು. ನಾಣ್ಯ ಚಿಮ್ಮುವುದರ ಮೂಲಕ ಈ ವಾಲಿಬಾಲ್ ಆಟವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಪರಮ ಪೂಜ್ಯರ ನಾಣ್ಯ ಚಿಮ್ಮುವುದರ ಮೂಲಕ ಸರ್ವಿಸ್ ಮಾಡುವ ಮೂಲಕ ಥ್ರೋಬಾಲ್ ಆಟವನ್ನು ಪ್ರಾರಂಭಿಸಬೇಕು. ವಿಜಯ್ ಕುಮಾರ್ ಚೌಹಾಣ್, ಚಕ್ರಸಾಲಿ ಬಾಲಕಿಯರ ಥ್ರೋಬಾಲ್
ಬಸವ ಗುರುಕುಲ ಪ್ರೌಢಶಾಲೆ ಆಳ್ವಾಸ್, ಡಾಕ್ಟರ್ ಚನ್ನಬಸವ ಪಟ್ಟದೇವರು ಪ್ರೌಢಶಾಲೆ ಕಮಲನಗರ್ ವಾಲಿಬಾಲ್ ಮುಖ್ಯ ತರಬೇತಿಗೆ ಪೂಜ್ಯ ಗುರುಬಸವ ಪಟ್ಟದೇವರಿಂದ ಸರ್ವಿಸ್ ಸೇವೆ ಅತ್ಯುತ್ತಮವಾದ ಅದ್ಭುತ ಜೋರಾದ ಚಪ್ಪಾಳೆಯೊಂದಿಗೆ ಅತ್ಯುತ್ತಮವಾದಂತಹ ಸೇವೆ. ಅದ್ಭುತ 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 ಅತ್ಯದ್ಭುತ ಸರ್ವಿಸ್ ಮಾಡೋದ್ರ ಮೂಲಕ ಪರಮ ಪೂಜ್ಯರು ವಾಲಿಬಾಲ್ ಆಟಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಪರಮ ಪೂಜ್ಯರಿಗೆ ಗೌರವಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಒಂದು ಅಂಕದೊಂದಿಗೆ 1-0. ಅದ್ಭುತ ಅತ್ಯದ್ಭುತ. ನಮ್ಮ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಮೋಹನ್ ಸರ್ ಅವರು ಸಹ ವಾಲಿಬಾಲ್ ಆಟ ಆಡ್ತಲಿದ್ದಾರೆ. ಅವರು ಕೂಡ ಅಭಿನಂದನೆಗಳು, ಧನ್ಯವಾದಗಳು. ಮುಂದಿನ ವರ್ಷ ಗುರಿಮಠ ಸಂಸ್ಥಾನದಿಂದ ಸಿಬ್ಬಂದಿ ವರ್ಗದವರ ಒಂದು ಕ್ರೀಡಾಕೂಟ ಆಯೋಜನೆ ಮಾಡಬೇಕಾಗುತ್ತೆ. ಈಗ ಪರಮ ಪೂಜ್ಯರು ಅದ್ಭುತ ಜೋರಾದ ಚಪ್ಪಾಳೆ ಚಪ್ಪಾಳೆ ಶೃಂಗಾರ ಬಹಳ ಅದ್ಭುತವಾಗಿರ್ತಕ್ಕಂಥ ಧನ್ಯವಾದ. ಅದ್ಭುತ ಪರಮ ಪೂಜ್ಯರು ವಾಲಿಬಾಲ್ ಆಟ ಬಹಳ ಅದ್ಭುತವಾಗಿ ಆಟ ಆಡ್ತಾ. ಇದಾದ ನಂತರ ಕಬಡ್ಡಿ ಅಂಕಣಕ್ಕೆ ಖೋ ಅಂಕಣ ಬಿಟ್ಟು ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಅಂಕಣ ಬಿಟ್ಟು ಒಂದು 3 ಫೀಟ್ ದೂರ ನಿಲ್ಲಿರ್ಬೇಕು. ಅಲ್ಲಿ ದೂರ ನೀಡ್ರಿ. ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಒಂದು 5 ಫೀಟ್ ದೂರ ನಿಂದ್ರಪ್ಪ. ಅವ್ರು ಹೊರ ಬಂದೇಳೋ వాళ్ళు ಬ್ಯಾಟ್ ಇರ್ತಾರೆ. ಅವರು ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಸುವುದೇನೆಂದರೆ, ಆಟ ಆಡುವಾಗ ಆ ಕೋರ್ಟ್ ನಿಂದ 5 ಫೀಟ್ ದೂರ ನಿಂತು ನೋಡ್ರಿ, ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ತದೆ. ಮತ್ತು ವಾಲಿಬಾಲ್ ಟೀಮ್ನಲ್ಲಿ ಓಡಿ ಬಾಲ್ ತಗೋತಾರ, ನಿಮ್ಮ ಮೈ ಮೇಲೆ ಬೀಳ್ತಾರೆ. ಅದಕ್ಕೆ 5 ಫೀಟ್ ದೂರ ನಿಂತು ಆಟವನ್ನು ವೀಕ್ಷಣೆ ಮಾಡಿ. ಎಲ್ಲರಿಗೂ ಧನ್ಯವಾದ. ಸರ್ ಅವ್ರಿಗೆ ಬಿಡಿಸ್ಲಕತ್ರಿ ಗುರುಗಳಿಗೆ. ಥ್ರೋಬಾಲ್ನಲ್ಲಿ ತನೂರ್ ಚಕ್ರಸಾಲಿ ನಮ್ಮ ಅಲ್ಲಿ ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವಿಜಯಕುಮಾರ್ ಚೌಹಾಣ್ ಮುಖ್ಯಗಳು, ಜಗಜ್ಯೋತಿ ಪ್ರೌಢಶಾಲೆ ಭಾಲ್ಕಿ, ಬಹಳ ಒಳ್ಳೆಯ ಥ್ರೋಬಾಲ್ ನಿರ್ಣಾಯಕರು. ಈಗಾಗಲೇ ಅಲ್ಲಿ ನಿರ್ಣಾಯಕರಾಗಿ ಅಲ್ಲಿ ಅಂಕಣದಲ್ಲಿ ಹಾಜರಿದ್ದಾರೆ. ಪರಮ ಪೂಜ್ಯರು ಈಗಾಗಲೇ ಕ್ರೀಡಾಕೂಟ, ಥ್ರೋಬಾಲ್ ಕ್ರೀಡಾಕೂಟ ಒಂದು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಥ್ರೋಬಾಲ್ ಬಾಲಕಿಯರು ಇದಾದ ನಂತರ ಕಬಡ್ಡಿ, ಬಹಳ ಅದ್ಭುತವಾಗಿರ್ತಕ್ಕಂಥ ಕಬಡ್ಡಿ ಮೈದಾನ. ಪರಮ ಪೂಜ್ಯರು ಥ್ರೋಬಾಲ್ ಬಾಲ್ ಅನ್ನು ಥ್ರೋ ಮಾಡೋದ್ರ ಮೂಲಕ ಈ ಕ್ರೀಡಾಕೂಟವನ್ನು ಉದ್ಘಾಟಿಸಲಿದ್ದಾರೆ. ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ಗುರುಬಸವ ಪಟ್ಟದೇವರು ಅದ್ಭುತ ಜೋರಾದ ಚಪ್ಪಾಳೆ, ಮಕ್ಕಳು ಜೋರಾದ ಚಪ್ಪಾಳೆಯೊಂದಿಗೆ ಈ ಪರಮ ಪೂಜ್ಯರು ಈಗಾಗಲೇ ಥ್ರೋ ಮಾಡ್ತಾ ಇದ್ದಾರೆ. ಅದ್ಭುತ ಅತ್ಯದ್ಭುತ. ಇದಾದ ನಂತರ ಖೋ ಅಂಕಣಕ್ಕೆ ಪರಮ ಪೂಜ್ಯರು ಅದ್ಭುತ ವಾಲಿಬಾಲ್ ಆಟ, ಬಹಳ ಅದ್ಭುತವಾಗಿರ್ತಕ್ಕಂಥ ವಾಲಿಬಾಲ್ ಆಟ ನಡೀತಾ ಇದೆ. ಅನುಭವ ಮಂಟಪ ಪ್ರೌಢಶಾಲೆ ಸಂಪೂರ್ ವರ್ಸಸ್ ಚನ್ನಬಸವೇಶ್ವರ ಗುರುಕುಲ ಸ್ಟೇಟ್ ಕಲಿಬಸ್ ಕಡ್ಯಾಳ ವಿದ್ಯಾರ್ಥಿಗಳಿಂದ ವಾಲಿಬಾಲ್ ಆಟ ನಡೀತಾ ಇದೆ. ಈಗ ಥ್ರೋಬಾಲ್ ಆಟ ಪ್ರಾರಂಭವಾಗ್ತಾ ಇದೆ. ಇದಾದ ನಂತರ ಪರಮ ಪೂಜ್ಯರು ಖೋ ಅಂಕಣಕ್ಕೆ ಖೋ ಆಟ ಉದ್ಘಾಟಿಸಬೇಕು, ಪ್ರಾರಂಭಿಸಬೇಕೆಂದು ಪರಮ ಪೂಜ್ಯರಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪರಮ ಪೂಜ್ಯ ಉರ್ಲೇಶ್ವರ ಪ್ರೌಢಶಾಲೆ ಬಾಕಿ ಕಬಡ್ಡಿ ಅಂಕಣಕ್ಕೆ ಪರಮ ಪೂಜ್ಯರು ಪ್ರವೇಶ ಮಾಡಬೇಕೆಂದು ಪರಮ ಪೂಜ್ಯರಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಈ ಕ್ರೀಡಾಕೂಟದಲ್ಲಿ ಸರ್ಕಾರಿ ಆಸ್ಪತ್ರೆ ಬಾಲ್ಕಿಯಿಂದ ಪ್ರಥಮ ಚಿಕಿತ್ಸಾ ಸೇವೆಯನ್ನು ನೀಡಲು ಆಗಮಿಸಿರುವಂತಹ ಸಿಬ್ಬಂದಿ ವರ್ಗದವರಿಗೂ ಆತ್ಮೀಯವಾದ ಸ್ವಾಗತ. ಅವರು ಈ ನಮ್ಮ ವೇದಿಕೆಯ ಮೇಲಿದ್ದಾರೆ. ದೈಹಿಕ ನಿರ್ದೇಶಕರು ಅನಿಲ್ ಕುಮಾರ್ ಪಾಟೀಲ್ ಅವರ ಒಂದು ಗಮನಕ್ಕೆ ಇದನ್ನು ತರ್ತಾ ಇದ್ದಾರೆ. ಆರೋಗ್ಯ ಇಲಾಖೆಯಿಂದ ಯಾರಿಗಾದ್ರೂ ಗಾಯ ಆಗಿದ್ರೆ ಪ್ರಥಮ ಚಿಕಿತ್ಸೆಗಾಗಿ ಈಗಾಗಲೇ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಆಗಮಿಸಿದ್ದಾರೆ. ಅವರು ಕೂಡ ಕ್ರೀಡಾಕೂಟದ ಆಯೋಜಕರ ಯಾರಿಗ್ರ ಒಬ್ಬರಿಗೆ ಹಿಡ್ರಲ್ಲ ಎಲ್ಲರಿಗೆ ಹಿಡಿದ್ರ ದಮ್ ತಗೋತಾನೆ. ಹಲೋ ಹಾ ಬೋಲ ಹಾ ಹಾ ಇಲ್ಲ ಕಬಡ್ಡಿ. ಹಲೋ ಬರೀ ಇಂಥದ್ದ ಆಯ್ತಲ್ಲ ಚಲೋ ನೀವು ಕೇಳ್ರಿ ಸರಿ ಆ ಸೈಡಿಗೆ ಕಳಿಸು. ಕೋಟ್ ತಗೋತ್ಯಾ ರೈಡಿಂಗ್ ತಗೋತೆ ರೈಡಿಂಗ ಯಾವ ಸ್ಕೋರ್ ಸಂಗಮೇಶ್ವರ ಸರ್ ಅಲ್ಲಿ ಸ್ಕೋರ್ ಗುರುಕುಲ್ CBSE ಟಾಸ್ ವಿನ್ ಬೈ ಸಂಗಮೇಶ್ವರ್ ಚಾಯ್ಸ್ ಕೊಟ್ರೆ ಎಲ್ಲ ಸೈ ಮಾಡ್ಯಾರ ಸ್ಕೋರ್ ತುಮಕು ಮಾಡ್ಕೊಂಡ್ ಬರ್ತಾ ಅನಂತನೇ ಇದು ಮಾಡ್ಕೊಳಕ್ಕೆ ಚಿಲ್ಲರ್ ಇದು ಮಾಡ್ಕೊಂಡ್ ಬರ್ತಾನೆ ಮಾತಾಗ ಉತ್ತಮ ಅವತಾರ ನಂಬರ್ ನೆನಪು ಆಯ್ತು ಈಗ ಹೇಳ್ತಾ ಲೇಟ್ ಮಾಡಿದ್ರು ಅವ್ರ ಬಳಿ ಒಂದೇ